ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ಹಲವು ವಿಚಾರಗಳನ್ನು ಮುಂದಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಮೊದಲ ಪ್ರತಿಭಟನೆಯನ್ನು ಬಿಜೆಪಿ ಮಾಡಿರೋದು ಮಹಿಳೆಯರಿಗೆ ಆದ್ಯತೆ ಸಿಕ್ಕಿಲ್ಲ ಕ್ಯಾಬಿನೆಟ್ನಲ್ಲಿ ಮತ್ತು ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಈ ಎರಡು ವಿಚಾರ. ಮಹಿಳೆಯರಿಗೆ ರೆಪ್ರೆಸೆಂಟೇಷನ್ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಅನ್ನುವಂತ ಒಂದು ವಿಚಾರ. ಭುವನೇಶ್ವರಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ 50% ಅಷ್ಟು ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆಯರಿಗೆ ಇವತ್ತು ಸಮಪಾಲು ಇವತ್ತು ಸಿಗಬೇಕಾಗ್ತದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮಹಿಳಾ ಮೀಸಲಾತಿಯನ್ನು 33% ಮೀಸಲಾತಿಯನ್ನು ತರಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ದೆಹಲಿನಲ್ಲಿ ವಿರೋಧ ಮಾಡ್ತಾರೆ. ಇಲ್ಲಿ ಕರ್ನಾಟಕದಲ್ಲೂ ಸಹ ಮಹಿಳೆಯರಿಗೆ ಅಪಮಾನ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಸಂದರ್ಭದಲ್ಲಿ ಒಬ್ಬ ಮಹಿಳೆಯರ ಹೆಸರು ಕೂಡ ತೀರ್ಮಾನ ಆಗಿರ್ತದೆ, ಪತ್ರಿಕೆ ಟಿವಿಗಳಲ್ಲೆಲ್ಲ ಕೂಡ ಬರ್ತದೆ, ಆಮೇಲೆ ಕೈ ಬಿಡ್ತಾರೆ ಅವರ ಹೆಸರನ್ನು. ಈ ದಿನ ನಮ್ಮ ಹೋರಾಟ ಮಹಿಳೆಯರಿಗೆ ಒಂದು ಸ್ಥಾನ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಷ್ಟು ದಿನ ಒಂದು ಮಹಿಳೆ ಆದರೂ ಇದ್ದರು. ಈಗ ಹೊಸದಾಗಿ ರಚನೆ ಆಗಿರುವ ಈ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಕೊಟ್ಟಿಲ್ಲ. ಅಂದರೆ ತಾಯಿಗೆ ಅಪಮಾನ ಮಾಡ್ದಂಗೆ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಈ ಥರ ಅವಮಾನ ಮಾಡಿದರೆ ಮಹಿಳೆಯರಿಗೆ, ಅದಕ್ಕೆ ನಾವು ಈ ದಿನ ತಾಯಿ ಭುವನೇಶ್ವರಿ ಹತ್ರ ಹೋಗಿ ಬೇಡಿಕೊಂಡಿದ್ದೇವೆ, ಈ ಥರ ಅನ್ಯಾಯ ಆಗಬಾರ್ದು ಮಹಿಳೆಯರಿಗೆ ಅಂತ ಅಂದ್ಬಿಟ್ಟು. ಈ ಥರ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ಲ. ಯುಟಿ ಖಾದರ್ ಮತ್ತು ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿರು. ಮಹಿಳೆಯರಿಗೆ ಪಂಚಾಯತ್ನಲ್ಲಿ ಮೀಸಲಾತಿ ತಂದಿದ್ದೆ ಕಾಂಗ್ರೆಸ್. ಇಡೀ ದೇಶದಲ್ಲಿ ಬಿಜೆಪಿಯವರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಯುಟಿ ಖಾದರ್ ಮತ್ತು ಸಂತೋಷ್ ಲಾಡ್ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡೋದು ಬೇರೆ ಏನು ಕೆಲಸ ಇದೆ? ಯಾಕೆಂತ ಹೇಳಿದರೆ, ಮಹಿಳೆಯರಿಗೆ ಇವತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತಲ್ಲಿ, ಕೆಲಸಗಳಲ್ಲಿ ಮತ್ತು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಇವತ್ತು ರಿಸರ್ವೇಷನ್ ಮಾಡಿದರೆ ಅದು ಕಾಂಗ್ರೆಸ್ ಮಾಡಿದೆ. ಆಶಾ ಸ್ಕೀಮ್ ಇರಲಿ, ಗೃಹ ಜ್ಯೋತಿ ಇರಲಿ, ನಿಮ್ಮ ಈ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ಇರಲಿ, ಇದೆಲ್ಲ ಕೂಡ ಮಹಿಳಾ ಕನ್ಸರ್ನ್ ಆಗಿ ಕೊಟ್ಟದ್ದು ಯಾರು ಅಂದರೆ ಅದು ಕಾಂಗ್ರೆಸ್ ಕೊಟ್ಟಿದೆ. ಇವರು ಏನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ? ಯಾವುದು ಒಂದನ್ನಾದರೂ ಹೇಳಿ, ಒಂದು ಯೋಜನೆಯನ್ನು ರೂಪಿಸಿದ್ದಾರಾ? ಇವತ್ತು ಮಹಿಳೆಯರಿಗೆ ಬೇಕಾದ ಹಿಂದೆ ಇತ್ತು, ಈಗ ಕೂಡ ಕೊಡ್ತಾರೆ. ಅಲ್ಲ, ಮಹಿಳೆಗೆ ಕೊಟ್ಟಿಲ್ಲಿರ್ತಕ್ಕಂಥದ್ದು ಒಪ್ಕೋಬೇಕಾಗಿರ್ತಕ್ಕಂಥದ್ರಿಗೆ ನನ್ನ ಪ್ರಶ್ನೆ ಇಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಖಂಡಿತವಾಗ್ಲೂ ಮಹಿಳೆಗೆ ಕೊಡ್ತಕ್ಕಂಥ ಕೆಲಸ ಆ ಥರ ನಮ್ಮ ಪಕ್ಷ ಮಾಡುತ್ತೆ ಅಂತ ನನ್ನ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ಪ್ರಶ್ನೆಗೆ ನಾವು ಒಪ್ತೀವಿ. ಆದರೆ ಮಹಿಳೆಯರ ವಿರೋಧಿ ನಾವಲ್ಲ. ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ರಿಸರ್ವೇಷನ್ ಕೊಟ್ಟರು ನಾವೇ. 33% ರಿಸರ್ವೇಷನ್ ಬರಬೇಕಂತ ಬಿಲ್ ತಂದಿರ್ತಕ್ಕಂಥದ್ದು UP1 UP2ನೇ. ಇವ್ರು ಬಂದು 12 ವರ್ಷ ಆಗಿದೆ. ಇನ್ನಾದರೂ ನಾರಿ ಶಕ್ತಿ ಆಸಕ್ತಿ ಅಂತ ಒಂದು ಸ್ಲೋಗನ್ ಕೊಡೋದು ಬಿಟ್ಟರೆ 12 ವರ್ಷ ಆಯಿತು. ಮೋದಿ ಸಾಹೇಬ್ರು ಇನ್ನಾದರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.